ನೋಡಿದ್ದೇವೆ. ABVP ಇಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇವತ್ತು ವಿಜಯಪುರದಿಂದ ನಾವೆಲ್ಲರೂ ಏನು ಹೋರಾಟವನ್ನ ಮಾಡಿದ್ದೇವೆ. ನಮ್ಮ ನೋವುಗಳನ್ನ, ನಮ್ಮ ಕಷ್ಟಗಳನ್ನ, ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದೇವೆ. ಸೊ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಚ್ಛಪಡ್ತೀನಿ. 2023 ಕೂಲಿ ಕಾರ್ಮಿಕರ ಕಲ್ಯಾಣ ನಿಧಿ ಮೇನ್ ರೀಸನ್ ಬಂದಿದ್ವಿ ಸರ್, ಅದು ಸರ್ ಅಕ್ಸೆಪ್ಟ್ ಮಾಡಿದ್ದಾರೆ. ಇನ್ನೊಂದು ಮೇನ್ ರೀಸನ್ ಏನಂದ್ರೆ ನಮ್ಮ ಡೈಲಿ ಕ್ಲಾಸಸ್ ನಡೀತಾ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಊರಿಂದ ಬಂದು ಮತ್ತೆ ವಾಪಸ್ ಹಂಗೆ ಹೋಗ್ತಿದ್ದಾರೆ. ಒಂದು 2-3 ವಾರ, 1 ತಿಂಗಳಿಂದ ಕಂಟಿನ್ಯೂ ಡೈಲಿ ಕ್ಲಾಸಸ್ಸೇ ನಡೀತಾ ಇಲ್ಲ. ಆಮೇಲೆ ಆಂತರಿಕ ಪರೀಕ್ಷೆಗಳ ಅನೌನ್ಸ್ಮೆಂಟ್ ಮಾಡಿದ್ದಾರೆ ದಿನಾಂಕ ಕೂಡ. ನಾವು ಹೋಗಿ ಏನು ಬರಿಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸರ್. ಸಬ್ಜೆಕ್ಟ್ ಏನು, ವಿಷಯ ಏನು, ಯಾರು ಟೀಚ್ನೂ ಮಾಡಿಲ್ಲ, ಲೆಸನ್ನು ಮುಗ್ದಿಲ್ಲ. ಸೊ ಪ್ಲೀಸ್ ಅದ್ರದ್ದೊಂದು ವ್ಯವಸ್ಥೆ ಮಾಡ್ತೀವಿ. ಚೈತ್ರದೊಂದು ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಬಡ ಮತ್ತು ಪ್ರತಿಭಾವಂತ ಈ ದಿನ ಏನು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿಲ್ಲ. ಲಕ್ಷಾಂತರ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತ ಮಕ್ಕಳಿಗೆ ಅವರಿಗೆ ವಿದ್ಯಾರ್ಥಿ ವೇತನ ದೊರಕುತ್ತಿಲ್ಲ. ಎಷ್ಟೋ ಜನ ಬಡ ಮತ್ತು ಕಾರ್ಮಿಕರ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರಿಗೆ ಉತ್ತಮವಾದಂತ ಶಿಕ್ಷಣವನ್ನು ದೊರಕಿಸಿಕೊಳ್ಳಲು ಸ್ಕಾಲರ್ಶಿಪ್ ಅನ್ನು ಸರ್ಕಾರ ಹಾಕ್ತಾ ಇಲ್ಲ. ಆದ ಕಾರಣದಿಂದಾಗಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ABVP ವತಿಯಿಂದ ಈ ಬಡ ಮತ್ತು ಕಾರ್ಮಿಕರಿಗೆ ಏನು ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಹಾಕ್ತಾ ಇಲ್ವಾ ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಎಲ್ಲಾ ಬಡ ಮಕ್ಕಳಿಗೆ ತಮ್ಮ ವಿದ್ಯಾರ್ಥಿ ವೇತನವನ್ನು ಆದಷ್ಟು ಜಲ್ದಿ ಹಾಕಬೇಕು. ಮೊದಲಿದ್ದ ರಾಜ್ಯ ಸರ್ಕಾರ 50% ಹೆಚ್ಚು ವಿದ್ಯಾರ್ಥಿ ವೇತನವನ್ನು ನೀಡಿತ್ತು. ಈಗಿನ ಸರ್ಕಾರ ಅವಾಗೇನು ವೇತನ ನೀಡಿತ್ತೋ ಅದರಲ್ಲಿ 60% ಕಟ್ ಮಾಡಿ ಈಗ ವೇತನವನ್ನು ನೀಡ್ತೀನಿ ಅಂತ ಹೇಳಿದಾರೆ. ಆದ್ರೂ ಇನ್ನೂವರೆಗೂ ಯಾವ ವಿದ್ಯಾರ್ಥಿ ಖಾತೆಗೂ ವಿದ್ಯಾರ್ಥಿ ವೇತನ ಜಮಾ ಆಗಿಲ್ಲ. ಆದ ಕಾರಣದಿಂದ ನಾವು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿ ಸರ್ಕಾರ ನಮಗೆ ಏನು ಸ್ಕಾಲರ್ಶಿಪ್ ಅನ್ನು ವಂಚಿತ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ತಾ ಇದ್ದೀವಿ. ABVP ನಗರ ಕಾರ್ಯದರ್ಶಿ ಕವಿತಾ ಬಿರಾದರ್. ನಾವು 1 ವರ್ಷ ಆಯ್ತು. ಇವತ್ತೇನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಆದ ಕಾರಣದಿಂದ ಇವತ್ತು ವಿಜಯಪುರದಲ್ಲೂ ಸಹ ನಾವು ವಿದ್ಯಾರ್ಥಿ ವೇತನ ಬರದೇ ಇರತಕ್ಕ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟವನ್ನ ತಗೊಂಡಿದ್ದೇವೆ. ಹೇಳ್ತಾರೆ ನಾವೆಲ್ಲರೂ ವಿಚಾರ ಮಾಡಬಹುದು, ಇವತ್ತಿನ ರಾಜ್ಯ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ, ಯಾವ ರೀತಿ ವಿದ್ಯಾರ್ಥಿ ವಿರೋಧ ಸರ್ಕಾರವನ್ನ ನಡೆಸ್ತಾ ಇದೆ ಅನ್ನುವಂಥದ್ದು. ಮೊನ್ನೆ ನೀವೆಲ್ಲರೂ ನೋಡಿರಬಹುದು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ, 9,90,00,000 ರೂಪಾಯಿ ಕೊಟ್ಟು ಏನು ಕಾರುಗಳನ್ನ, ಲಕ್ಸುರಿಯಸ್ ಕಾರುಗಳನ್ನ ತಗೊಳ್ಳೋದಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಇವ್ರ ಹತ್ರ ವಿದ್ಯಾರ್ಥಿ ವೇತನದ ದುಡ್ಡಿಲ್ಲ. ಇವರು ತಮ್ಮ ಸರ್ಕಾರಿ ಕಚೇರಿಗಳನ್ನ ಹೊಸದಾಗಿ ಲಕ್ಸುರಿಯಾಗಿ ರಿನಿವೇಶನ್ ಮಾಡೋದಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಇವ್ರ ಹತ್ರ ಏನು ಖಾತೆಯಲ್ಲಿ ದುಡ್ಡಿಲ್ಲ. ಇವರ ಬಿತ್ತಿ ಭಾಗ್ಯಗಳನ್ನ ಪೂರೈಸೋದಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ. ಆದ್ರೆ ವಿದ್ಯಾರ್ಥಿಗಳಿಗೋಸ್ಕರ ಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ವೇತನದಲ್ಲಿ ಇವರು ವಂಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ವಿದ್ಯಾರ್ಥಿ ವೇತನ ಅನ್ನುವಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಆಧಾರ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದ್ರೆ ಸಾಕಷ್ಟು ಜನ ಬಡ ಮತ್ತು ಪ್ರತಿಭಾನ್ವಿತ ಕಾರ್ಮಿಕರ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡಬೇಕು, ಅವರನ್ನ ಕನಸನ್ನ ಕಟ್ಕೊಂಡು ಸದೃಢ ಭಾರತ ದೇಶದ ಒಂದು ಪ್ರಜೆ ಆಗ್ಬೇಕು, ದೇಶದ ನಿರ್ಮಾಣದಲ್ಲಿ ತಾವು ಒಂದು ಪಾತ್ರರಾಗಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಇವತ್ತಿನ ರಾಜ್ಯ ಸರ್ಕಾರ ಆ ಎಲ್ಲ ವಿದ್ಯಾರ್ಥಿಗಳ ಕನಸಿಗೆ ಒಂದು ಹೊಡೆತ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಈ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ, ಆದಷ್ಟು ಬೇಗ ವಿದ್ಯಾರ್ಥಿಗಳ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನ ಜಮೆ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಮಾಣವಾಗಿ ಉಗ್ರ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನುವಂತ ಒಂದು ಮಾತನ್ನ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯ ಸರ್ಕಾರಕ್ಕೆ ನೀವು ಗಡುವು ಏನಾದರೂ ಆ ರೀತಿ ಗಡುವು ಕೊಡೋದಕ್ಕೆ ಈ ಸಂದರ್ಭದಲ್ಲಿ ಆಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳು ಇನ್ನೂ ಇದಾವೆ. ಸೊ ಒಂದೊಂದಾಗಿ ನಾವು ಇವತ್ತು ವಿದ್ಯಾರ್ಥಿ ವೇತನ ಸಮಸ್ಯೆ ತಗೊಂಡು ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಸ್ಯೆಗಳನ್ನ ಒಕ್ಕೂಡಿಸಿ ಒಂದೇ ರೀತಿಯಾಗಿ ಒಂದು ಎಚ್ಚರಿಕೆಯನ್ನ ಅಥವಾ ಒಂದು ಗಡುವು ಕೊಡೋದಕ್ಕೆ, ಸಮಯ ಕೊಡೋದಕ್ಕೆ ನಾವೆಲ್ಲ ನಿರ್ಣಯ ಮಾಡ್ತೇವೆ. ಮಲ್ಲಿಕಾರ್ಜುನ್ ಮಾಳಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ, ABVP. ಸ್ಟಾರ್ಟ್ ಮಾಡೋದು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ವಿಜಯಪುರ ನಗರದ ಗಾಂಧಿ ವೃತ್ತದಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನೂರಾರು ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು, ವಿದ್ಯಾರ್ಥಿ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವ ಘೋಷಣೆಗಳನ್ನ ಕೂಗ್ತಾ ಇವತ್ತು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ವಿದ್ಯಾರ್ಥಿಗಳೆಲ್ಲ ಸೇರಿದ್ದಾರೆ.
ಕಾರಣ ಇಷ್ಟೇ, ವಿದ್ಯಾರ್ಥಿ ವೇತನವನ್ನ ನಂಬಿಕೊಂಡು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣವನ್ನ ಕಲಿತಾ ಇದ್ದಾರೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಸರ್ಕಾರಗಳು ಇವತ್ತು ವಿದ್ಯಾರ್ಥಿ ವೇತನವನ್ನ ನೀಡಬೇಕು. ಆದ್ರೂ ಇವತ್ತಿಗೆ ಬಂದಿರತಕ್ಕಂತ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇಲ್ಲ. ನವೆಂಬರ್ 9ರಂದು ವಿಧಾನಸೌಧದ ಬ್ಲಾಂಕೆಟ್ ಹಾಲ್ ನಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ರು, ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತೀವಿ ಅಂತೇಳಿ. ಆದ್ರೆ ಇವತ್ತಿನವರೆಗೂ ಕೂಡ ಒಬ್ಬ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿಗಳ ಖಾತೆಗೆ ಸ್ಕಾಲರ್ಶಿಪ್ ಜಮಾ ಆಗಿಲ್ಲ. ಸರ್ಕಾರ ಕೇವಲ ಕಾರ್ಯಕ್ರಮ ಪ್ರಚಾರಗಳನ್ನ ಮಾಡ್ಕೊಂಡು ಮಾತ್ರ ಓಡಾಡ್ತಾ ಇದೆ. ನಿಜವಾಗ್ಲೂ ಕೂಡ ಇದೊಂದು ವಿದ್ಯಾರ್ಥಿ ವಿರೋಧಿ ನೀತಿಯ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆಯನ್ನ ಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳನ್ನ ಪ್ರತಿಭಟನೆಯನ್ನ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ನೀವು ತಕ್ಷಣದಲ್ಲಿ ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ಅನುಸರಿಸೋದನ್ನ ಬಿಟ್ಟು ವಿದ್ಯಾರ್ಥಿಗಳ ಖಾತೆಗಳಿಗೆ ಸ್ಕಾಲರ್ಶಿಪ್ ಹಣವನ್ನ ಜಮೆ ಮಾಡಬೇಕು. ಇಲ್ಲದೆ ಹೋದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು, ಸಚಿವರು ನೀವು ಓಡಾಡುವಂತ ರಸ್ತೆಗಳಲ್ಲಿ ನಾವು ನಿಮ್ಗೆ ಮುತ್ತಿಗೆ ಹಾಕ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಇವತ್ತು ಬಿಜಾಪುರದ ಮೂಲಕ ನಾವು ಸರ್ಕಾರಕ್ಕೆ ಕೊಡ್ತಾ ಈ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಸಚಿನ್ ಕುಳಗೇರಿ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. ಇವತ್ತು ಸ್ಕಾಲರ್ಶಿಪ್, ಇವತ್ತು ವಿದ್ಯಾರ್ಥಿ ವೇತನವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಇನ್ನು ಬೇರೆ ಸಮಸ್ಯೆಗಳಿದೆ, ಮುಂದಿನ ದಿನಗಳ ಆ ಸಮಸ್ಯೆಗಳನ್ನ ಇಟ್ಕೊಂಡು ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಸಚಿನ್ ಕುಳಗೇರಿ, ಎಬಿವಿಪಿ ರಾಜ್ಯ ಕಾರ್ಯದರ್ಶಿ. ಕಾರ್ಮಿಕ ಕಲ್ಯಾಣ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನ ಬಿಡುಗಡೆ ಆಗ್ರಹಿಸಿ ಹಾಗೂ ವಿದ್ಯಾರ್ಥಿ ವೇತನ ಕಡಿತಗೊಳಿಸಿದ ರಾಜ್ಯ ಸರ್ಕಾರ ವಿರುದ್ಧ 20/20ರಂದು ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಕ್ಕೆ ಈ ಮನವಿಯನ್ನು ಜಾರಿಗೆ ಕಳಿಸ್ತೀವಿ. ಬರ್ತಿಲ್ಲಲ್ಲ, ಇದು ಮುಖ್ಯಮಂತ್ರಿ ಕಳಿಸ್ಬಿಡ್ತೀವಿ. ಜಿಲ್ಲಾಧಿಕಾರಿ